ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನೆ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಇವತ್ತಿನ ವಿಶೇಷ ಎಪಿಸೋಡನ್ನು ನಾವು ಟೈಮ್ ಸೈಕಲ್ ಬಗ್ಗೆ ಸಾಕಷ್ಟು ಉಪಯುಕ್ತವಾದಂತಹ ಒಳನೋಟಗಳನ್ನು ತಿಳಿಯೋಣ. ಸ್ಟಾಕ್ ಮಾರ್ಕೆಟಲ್ಲಿ ಯಾರೆಲ್ಲ ಇನ್ವೆಸ್ಟ್ ಮತ್ತು ಟ್ರೇಡಿಂಗ್ ಮಾಡ್ತಾರೆ ಅವರೆಲ್ಲ ತಿಳಿದುಕೊಳ್ಳಲೇಬೇಕಾದಂತಹ ಎಪಿಸೋಡ್ ಇದಾಗಿರೋದ್ರಿಂದ ಈ ಕಾರ್ಯಕ್ರಮಕ್ಕೆ ಕೌಟಿಲ್ಯ ಕ್ಯಾಪಿಟಲ್ನ ಸ್ಥಾಪಕರಾದ ಅಶೋಕ್ ದೇವಾನಾಂಪ್ರಿಯ ಅವರನ್ನು ಬರಮಾಡ್ಕೊಳ್ಳೋಣ. ನಮಸ್ಕಾರ ಅಶೋಕ್ ಸರ್. ನಮಸ್ಕಾರ. ಅಂದಹಾಗೆ ನಾನು ಅನೇಕ ಸಂದರ್ಭಗಳಲ್ಲಿ ತಮ್ಮ ಜೊತೆ ಚರ್ಚೆ ಮಾಡ್ತಾ ಇರುವಂಥ ಸಂದರ್ಭಗಳಲ್ಲಿ ತಾವು ಈ ಟೈಮ್ ಸೈಕಲ್ ಬಗ್ಗೆ ಸಾಕಷ್ಟು ಪ್ರೆಷರ್ ಆಗಿ ಒತ್ತಿ ಹೇಳ್ತಾ ಇರ್ತೀರಿ, ಅದರ ಮಹತ್ವದ ಬಗ್ಗೆ. ಹಾಗಾಗಿ ನಮ್ಮ ವೀಕ್ಷಕರಿಗೆ ಇವತ್ತಿನ ಎಪಿಸೋಡ್ನಲ್ಲಿ ಈ ಟೈಮ್ ಸೈಕಲ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀರಾ ಅಂತ. ಸರ್, ಇವಾಗ ಯಾರೇ ಒಬ್ಬರು ಶೇರ್ ಬಜಾರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೂ ಅವರು ಅವ್ರದ್ದೇ ಆದಂತಹ ಮೆಥಡಾಲಜೀಸ್ ಇಟ್ಕೊಂಡಿರ್ತಾರೆ. ಕೆಲವರು ವ್ಯಾಲ್ಯೂ ಇನ್ವೆಸ್ಟಿಂಗ್ ಮಾಡ್ತಾರೆ, ವ್ಯಾರೆನ್ ಬಫೆಟ್ ಪ್ರಿನ್ಸಿಪಲ್. ಕೆಲವರು ಗ್ರೋತ್ ಇನ್ವೆಸ್ಟಿಂಗ್ ಮಾಡ್ತಾರೆ, ಕೆಲವರು ಮೊಮೆಂಟಮ್ ಇನ್ವೆಸ್ಟಿಂಗ್ ಮಾಡ್ತಾರೆ, ಬ್ರೇಕ್ಔಟ್ ಇನ್ವೆಸ್ಟಿಂಗ್ ಮಾಡ್ತಾರೆ, ಓಕೆ, ಪಿ ಇ ಇನ್ವೆಸ್ಟಿಂಗ್ ಮಾಡ್ತಾರೆ. ಅದಾದಮೇಲೆ ಕೆಲವ್ರು ಏನು ಮಾಡ್ತಾರೆ, ವಾಲ್ಯೂಮ್ ಬೇಸ್ಡ್ ಇನ್ವೆಸ್ಟಿಂಗ್ ಮಾಡ್ತಾರೆ, ಆಯಿತಾ, ಪ್ರೈಸ್ ಆ್ಯಕ್ಷನ್ ಮಾಡ್ತಾರೆ, ಇಂಡಿಕೇಟರ್ ಬೇಸ್ಡ್ ಇನ್ವೆಸ್ಟಿಂಗ್, RSI, ಮೂವಿಂಗ್ ಆವ್ರೇಜ್, ಏನೇನೋ ಡಿಫ್ರೆಂಟ್ ಮೆಥಡ್ಸ್. ನನ್ನ ಫೋಕಸ್ ಟೈಮ್. ಯಾಕೆ ಅಂದರೆ ಯಾವುದೇ ಒಬ್ಬ ಮನುಷ್ಯನಿಗೆ ಗುಡ್ ಟೈಮ್ ಬ್ಯಾಡ್ ಟೈಮ್ ಇರೋ ಥರ ಶೇರ್ಗಳಿಗೆ ಕೂಡ ಗುಡ್ ಟೈಮ್ ಬ್ಯಾಡ್ ಟೈಮ್ ಅನ್ನೋದು ಇರುತ್ತೆ ಅನ್ನೋದು ನನ್ನ ಥಿಯರಿ. ಓಕೆ, ಮೊದಲನೇದಾಗಿ ನೀವು ಯಾವುದೇ ಒಂದು ಸ್ಟಾಕ್ ತಗೊಳ್ಳಿ, ಇಟ್ ವಿಲ್ ಬಿಹೇವ್ ಇನ್ ಎ ಪರ್ಟಿಕ್ಯುಲರ್ ಪ್ಯಾಟರ್ನ್. ಓಕೆ, ಫಾರ್ ಎಕ್ಸಾಂಪಲ್ ಕನ್ಸಂಪ್ಷನ್ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ನನ್ನ ಒಂದು ಥೀಸಿಸ್ ಪ್ರೆಸೆಂಟ್ ಮಾಡಿರೋದು. ಫಾರ್ ಎಕ್ಸಾಂಪಲ್, ದ ಸಿಂಪ್ಲೆಸ್ಟ್ ಎಕ್ಸಾಂಪಲ್ ಇಸ್ ಟೂರಿಸಮ್. ಏಪ್ರಿಲ್ ಮೇ. ಏನಕ್ಕೆ ಟೂರಿಸಮ್ ಏಪ್ರಿಲ್ ಮೇಲೆ ಇಂಡಿಯಾದಲ್ಲಿ ಬರುತ್ತೆ? ಬಿಕಾಸ್ ಮಕ್ಳಿಗೆ ರಜಾ ಇರುತ್ತೆ, ಹಾಲಿಡೇಸ್ ಇರುತ್ತೆ. ಅದೇ ಹಾಲಿಡೇಸು ದುಬೈಯಲ್ಲಿ ಅಕ್ಟೋಬರಲ್ಲಿ ಬರುತ್ತೆ. ದುಬೈಯಲ್ಲಿ ಸ್ಕೂಲ್ ಹಾಲಿಡೇಸ್ ಸೆಪ್ಟೆಂಬರಲ್ಲೇ ಇರೋದು. ಅದು ಅವ್ರ ಟೈಮ್ ಸೈಕಲ್, ಇದು ನಮ್ಮ ಟೈಮ್ ಸೈಕಲ್. ಅರ್ಥ ಆಗ್ತಿದೆಯಾ? ಸೊ ಯಾವುದೇ ಒಂದು ವಸ್ತು ಕನ್ಸಂಪ್ಷನ್ ಡಿಫೈನ್ಸ್ ಎವ್ರಿಥಿಂಗ್. ಈಗ ಫಾರ್ ಎಕ್ಸಾಂಪಲ್ ಮಾರುತಿ ಮ್ಯಾಕ್ಸಿಮಮ್ ಸೇಲ್ಸು ಸೆಪ್ಟೆಂಬರಲ್ಲೇ ಮಾಡೋದು. ವೈ? ದಸರಾ ಬರುತ್ತೆ, ದಟ್ ಈಸ್ ಎ ಸೈಕಲ್. ದೀಪಾವಳಿ ಈಸ್ ಎ ಸೈಕಲ್. ಥ್ಯಾಂಕ್ಸ್ ಗಿವಿಂಗ್ ಇನ್ ಅಮೆರಿಕಾ ಈಸ್ ಎ ಸೈಕಲ್. ನ್ಯೂ ಇಯರ್ ಈಸ್ ಎ ಸೈಕಲ್. ಈಗ ನೋಡಿ, ದ ಗ್ರೇಟ್ ಅಮೆಝಾನ್ ಫೆಸ್ಟಿವಲ್ ಸ್ಟಾರ್ಟ್ ಆಗುತ್ತೆ, ದ ಬಾಪ್ ಆಫ್ ಆಲ್ ಫೆಸ್ಟಿವಲ್ಸ್. ಅದು ದಟ್ ಈಸ್ ಎ ಸೈಕಲ್. ಆ ಟೈಮಲ್ಲಿ ಅಮೆಝಾನು, ಫ್ಲಿಪ್ಕಾರ್ಟು ಇಡೀ ದೇಶಕ್ಕೆ ಬೇಕಿರೋದು ಬೇಡದಿರೋದು ಎಲ್ಲ ಮಾರ್ಬಿಡ್ತಾರೆ, ಟೆಂಪ್ಟ್ ಮಾಡ್ತಾರೆ ಜನಗಳಿಗೆ. ಆ ಡಿಸ್ಕೌಂಟ್ ಇದೆ, ಈ ಡಿಸ್ಕೌಂಟ್ ಇದೆ, ಆ ಆಫರ್ ಇದೆ, ಈ ಆಫರ್ ಇದೆ ಅಂತ. ವಾಟ್ ಈಸ್ ದ್ಯಾಟ್? ಇಟ್ ಈಸ್ ಎ ಸೈಕಲ್. ಈ ಯಾವ ಸೈಕಲ್ಲು ಬದುಕಿನಲ್ಲಿ ಬದಲಾಗೋದಿಲ್ಲ. ಇನ್ನು 1000 ವರ್ಷ ಆದ್ರೂ ದೀಪಾವಳಿ ನವಂಬರ್ ಅಕ್ಟೋಬರಲ್ಲೇ ಬರೋದು. ಕರೆಕ್ಟ್. ಓಕೆ, ಆಮೇಲೆ ಶೇರ್ ಬಜಾರಲ್ಲಿ 2 ವಿಷಯ ಇದೆ. ಒಂದು ಆಸ್ಟ್ರಾನಮಿ, ಇನ್ನೊಂದು ಆಸ್ಟ್ರಾಲಜಿ. ಆಸ್ಟ್ರಾಲಜಿ ಶೇರ್ ಮಾರ್ಕೆಟಲ್ಲಿ. ಆಸ್ಟ್ರಾನಮಿಗೆ ವ್ಯತ್ಯಾಸ ಏನು? ಯೇಸು ಪ್ರಭುವಿನ ಬರ್ತಡೇ ಯಾವಾಗ? ವೆನ್ ಈಸ್ ಜೀಸಸ್ ಕ್ರೈಸ್ಟ್ ಬರ್ತಡೇ? ಅದೇ ಇದು ಕ್ರಿಸ್ಮಸ್ ಬಂದಾಗ ಡಿಸೆಂಬರ್ 25. ಕೃಷ್ಣನ್ ಬರ್ತಡೇ ಇವತ್ತು. ಯಾರು? ಕೃಷ್ಣನ್ ಬರ್ತಡೇ ಇದು ಶ್ರೀಕೃಷ್ಣ ಜನ್ಮಾಷ್ಟಮಿ. ಯಾವ ಡೇಟು? 14. ಡೇಟ್ ಬರೋಕ್ಕೆ ಚಾನ್ಸೇ ಇಲ್ಲ. ಕೃಷ್ಣ ಅಷ್ಟಮಿ ದಿನ ಕೃಷ್ಣ ಹುಡ್ತಾನೆ, ನವಮಿ ದಿನ ರಾಮ ಹುಡ್ತಾನೆ, ಚತುರ್ದಶಿ ದಿನ ಗಣೇಶ ಹುಡ್ತಾನೆ. ಆದ್ರೆ ಡೇಟ್ ಯಾವುದು? ದೇರ್ ಇಸ್ ನೋ ಡೇಟ್, ಫಿಕ್ಸ್ಡ್ ಡೇಟ್. ವೈ? ಬಿಕಾಸ್ ದೇ ಆರ್ ಫಾಲೋಯಿಂಗ್ ಇಂಗ್ಲಿಷ್ ಕ್ಯಾಲೆಂಡರ್. ಸೊ ದಟ್ ಈಸ್ ಆಸ್ಟ್ರಾನಮಿ. ದಿಸ್ ಈಸ್ ಆಸ್ಟ್ರಾಲಜಿ. ರಾಮನ್ ಬರ್ತಡೇ, ಕೃಷ್ಣನ್ ಬರ್ತಡೇ, ಗಣೇಶನ್ ಬರ್ತಡೇ ಈಸ್ ಬೇಸ್ಡ್ ಆನ್ ಆಸ್ಟ್ರಾಲಜಿ. ಆ್ಯಂಡ್ ಯೇಸು ಪ್ರಭುವಿನ ಬರ್ತಡೇ ಇಸ್ ಬೇಸ್ಡ್ ಆನ್ astronomy. Now, what is the difference between these two? Astronomy is about Earth. Only Earth. 365 days. Astrology is not just Earth, and it is Earth and other planets. ಅದು ಆಸ್ಟ್ರಾಲಜಿ, ಖಗೋಳಶಾಸ್ತ್ರ. ಅರ್ಥ ಆಗ್ತಿದಲ್ಲ ನಿಮಗೆ? ಡಿಫರೆನ್ಸ್ ಗೊತ್ತಾಯ್ತಾ? ಆಸ್ಟ್ರಾನಮಿದು, ಆಸ್ಟ್ರಾಲಜಿದು. ಸೊ ಅದೇ ಥರ ಸ್ಟಾಕ್ಸ್ಗಳು ಕೂಡ ಈ ಒಂದು ಬಿಹೇವಿಯರ್ ಇದೆ ಅಲ್ಲ. ಓಕೆ, ನೀವು ಕಂಪ್ಲೀಟ್ ಇವತ್ತು ಈ ನಮ್ಮ ಇಂಡಿಯನ್ ಫೆಸ್ಟಿವಲ್ ಸಿಸ್ಟಮ್ ನೋಡಿದ್ರೆ ಪ್ರತಿ 3 ತಿಂಗಳಿಗೊಂದು ಒಂದು ದೊಡ್ಡ ಹಬ್ಬ ಬರುತ್ತೆ, ಪ್ರತಿ 45 ಒಂದು ಚಿಕ್ಕ ಹಬ್ಬ ಬರುತ್ತೆ, ಸಂಕಷ್ಟಿ ಬರುತ್ತೆ, ಅಮಾವಾಸ್ಯೆ ಬರುತ್ತೆ, ಪೌರ್ಣಿಮೆ ಬರುತ್ತೆ, ಎಲ್ಲ ಸಿಸ್ಟಮ್ ಇದೆ. ಕರೆಕ್ಟ್. ಅದೆಲ್ಲ ಕನ್ಸಂಪ್ಷನ್ಗೆ ಹೆಲ್ಪ್ ಮಾಡೋದು. ಈಗ ವೆನ್ ವಿಲ್ ಎ ಶೇರ್ ಪ್ರೈಸ್ ಗೋ ಅಪ್? ವೆನ್ ಪ್ರಾಫಿಟ್ಸ್ ಗೋ ಅಪ್. ಶೇರ್ ಪ್ರೈಸ್ ಮೇಲೆ ಪ್ರಾಫಿಟ್ ಮಾಡಿದಾಗಲೇ ಅಲ್ವಾ? ಹೌದು. ಪ್ರಾಫಿಟ್ ಯಾವಾಗ ಮೇಲೆ ಹೋಗುತ್ತೆ? ಸೇಲ್ಸ್ ಆದಾಗಲೇ ಅಲ್ವಾ? ಸೇಲ್ಸ್ ಯಾವಾಗ ಮೇಲೆ ಹೋಗುತ್ತೆ? ಕನ್ಸಂಪ್ಷನ್ ಆದಾಗಲೇ ಆಗಲ್ಲ. ಕನ್ಸಂಪ್ಷನ್ ಯಾವಾಗ ಜಾಸ್ತಿ? ಸೀಸನ್ ಬಂದಾಗಲೇ ಅಲ್ವಾ? ಸೊ ಸೀಸನ್ ಇಂಪ್ಯಾಕ್ಟ್ ಶೇರ್ ಪ್ರೈಸ್. ಫ್ಯಾಂಟಾಸ್ಟಿಕ್. ಅಷ್ಟೇ ಟೈಮ್ ಸೈಕಲ್.
ಇದು ಎಲ್ಲ ಸ್ಟಾಕ್ದು ಬಿಹೇವಿಯರ್ ಸ್ಟಡಿ ಮಾಡಬೇಕು. ಐ ಟ್ರ್ಯಾಕ್ 50,000 ಸ್ಟಾಕ್ಸ್ ಆಫ್ ದಿ ವರ್ಲ್ಡ್ ಯೂಸಿಂಗ್ ಸೈಕಲ್ಸ್. ವರ್ಲ್ಡ್ ಎಲ್ಲ ಮಾರ್ಕೆಟ್ ಸೈಕಲ್ಸು ಸ್ಟಡಿ ಮಾಡಿದ್ದೀನಿ ನಾನು. ಐ ಹ್ಯಾವ್ ಡೇಟಾ ಆಫ್ ಎವ್ರಿಥಿಂಗ್ ಯೂಸಿಂಗ್ AI. ಸೊ ಆ ಸೈಕಲ್ಸ್ ಮೇಲೆ ನಾನು ಪೋರ್ಟ್ಫೋಲಿಯೋ ಡಿಸೈನ್ ಮಾಡ್ಕೊಳ್ತೀನಿ. ಇವಾಗ ನಾಳೆ ಯಾರು ಕ್ಲೈಂಟು ನನಗೆ ₹1 ಕೋಟಿ ಹಣ ಕೊಟ್ಟರು ಅಂತ ಇಟ್ಕೊಳ್ಳಿ, ನಾನು ಆ ₹1 ಕೋಟಿ ಹಣನ 100 ಕಂಪ್ನಿಗೆ ದುಡ್ಡು ಹಾಕ್ತೀನಿ. ನಿಫ್ಟಿ 50ಯಲ್ಲಿ 20 ಕಂಪನಿ, ನಿಫ್ಟಿ ನೆಕ್ಸ್ಟ್ 50 20 ಕಂಪನಿ, ನಿಫ್ಟಿ ನೆಕ್ಸ್ಟ್ 100 20 ಕಂಪನಿ, ನಿಫ್ಟಿ 500 20 ಕಂಪನಿ, ನಿಫ್ಟಿ ನೆಕ್ಸ್ಟ್ 500 20 ಕಂಪನಿ. ನಂದು 5 ರೂಲ್ಸ್ ಇದೆ. ರೂಲ್ ನಂಬರ್ 1 ಟೈಮು. ಅಷ್ಟು ಕಂಪ್ನಿಗಳು ಟೈಮಿಂಗ್ ನೋಡ್ಕೊಂಡು ಇನ್ವೆಸ್ಟ್ ಮಾಡ್ತೀನಿ. ಸೆಕೆಂಡ್, ಇಟ್ ಈಸ್ ಕ್ವಾಂಟ್, ಫುಲ್ಲಿ ಆಟೋಮೇಟೆಡ್. ನಾನು ಏನು ಮ್ಯಾನ್ಯಲ್ ಮಾಡೋದೇ ಇಲ್ಲ, ಎಲ್ಲ ರೋಬೋಟ್ ಮಾಡುತ್ತೆ, ಅಲ್ಗಾರಿಥಮ್ ಮಾಡುತ್ತೆ. ರೂಲ್ ನಂಬರ್ 3, 1% ಅಲೋಕೇಶನು. ನೀವು 10 ಲಕ್ಷ ಆದರೂ ಕೊಡಿ, 10 ಕೋಟಿ ಆದರೂ ಕೊಡಿ, ನಾನು ಹಾಕೋದೇ 1%. ನೀವು 10 ಲಕ್ಷ ಕೊಟ್ಟರೆ ಒಂದೊಂದು ಶೇರ್ಗೆ 10,000 ಹಾಕ್ತೀನಿ. ನೀವು 10 ಕೋಟಿ ಕೊಟ್ಟರೆ ಒಂದೊಂದು ಶೇರ್ಗೆ 10 ಲಕ್ಷ ಹಾಕ್ತೀನಿ. 1%, ಒಂದೇ ಪರ್ಸೆಂಟ್ ಹಾಕೋದು ನಾನು. ಮತ್ತು ನನ್ನ ಸ್ಟಾಪ್ ಲಾಸ್ 20%. ಇಟ್ಸ್ ಕಾಲ್ಡ್ ಅಲೋಕೇಶನ್ ಸ್ಟಾಪ್ ಲಾಸ್. ಸೊ ಸಪೋಸ್ ಒಂದು ಸ್ಟಾಪ್ ಲಾಸ್ ಹೊಡೆದ್ರೆ ನನಗೆ ಎಷ್ಟು ಲಾಸ್ ಆಗುತ್ತೆ? ಪೋರ್ಟ್ಫೋಲಿಯೋ ಲೆವೆಲಲ್ಲಿ 0.2% ಲಾಸ್ ಆಗುತ್ತೆ. ಇದೆಲ್ಲ ಆದಮೇಲೆ 5th ಒನ್, ಫಾರ್ವರ್ಡ್ ಟೆಸ್ಟಿಂಗ್. ಇದನ್ನು ಕಳೆದ 150 ತಿಂಗಳು ವ್ಯಾಲಿಡೇಟ್ ಮಾಡಿದ್ದೀನಿ ಮಾಡೆಲ್ನ. ಕಳೆದ 150 ತಿಂಗಳಲ್ಲಿ ಎಷ್ಟು ದುಡ್ಡು ಮಾಡ್ತು ಇದು ಸಿಸ್ಟಮು ಅಂತ ವೆರಿಫೈ ಮಾಡಿದ್ದೀನಿ, ಚೆಕ್ ಮಾಡಿದ್ದೀನಿ. ಸೊ ಇಟ್ಸ್ ನಾಟ್ ಓನ್ಲಿ ಅಬೌಟ್ ಟೈಮ್, ಇಟ್ ಈಸ್ ಆಟೋಮೆಟಿಕ್. ಇಟ್ ಈಸ್ ಓನ್ಲಿ 1% ಅಲೋಕೇಶನ್, 20% ಸ್ಟಾಪ್ ಲಾಸ್, ಆ್ಯಂಡ್ ಇಟ್ ಈಸ್ ಕಂಪ್ಲೀಟ್ಲಿ ಟೆಸ್ಟೆಡ್ ಫಾರ್ 150 ಮಂತ್ಸ್. ಸೊ ಇದು ನನ್ನ ಮಾಡೆಲ್. ಈ ಮಾಡೆಲ್ ಮೇಲೆ ನಾನು ಪೋರ್ಟ್ಫೋಲಿಯೋ ಮ್ಯಾನೇಜ್ ಮಾಡ್ತಾಯಿದ್ದೀನಿ ಇವತ್ತು. ಎಲ್ಲ ಕ್ಲೈಂಟ್ಸ್ಗಳಿಗೂ ಕೂಡ ದಿಸ್ ಈಸ್ ವಾಟ್ ವಿ ಆರ್ ಪ್ರೀಚಿಂಗ್. ನಾವು ಈ ಒಂದು ಪ್ರಿನ್ಸಿಪಲ್ ಮೇಲೆ ರಿಲೀಜಿಯಸ್ ಆಗಿ, ಕನ್ಸಿಸ್ಟೆಂಟ್ ಆಗಿ ಪ್ರತಿ ತಿಂಗಳು ರೊಟೇಟ್ ಮಾಡ್ಕೊಂಡು ಹೋಗ್ತಿದ್ರೆ ಇನ್ ಎ ಲಾಂಗ್ ಟರ್ಮ್ ವಿ ಕ್ಯಾನ್ ಡೂ ಎ ವೆರಿ ಗುಡ್ ಕಾಂಪೌಂಡಿಂಗ್. ನೀವು ಬರೀ 20% ಪರ್ ಇಯರ್ ಕಾಂಪೌಂಡಿಂಗ್ ಮಾಡಿದ್ರೆ 25 ವರ್ಷಕ್ಕೆ ನಿಮ್ಮ ದುಡ್ಡು 100 ಪಟ್ಟಾಗುತ್ತೆ. ಇಫ್ ಯು ಕಾಂಪೌಂಡ್ 20% ಪರ್ ಇಯರ್, ನಿಮ್ಮ ದುಡ್ಡು 100 ಪಟ್ಟಾಗುತ್ತೆ. ಬಟ್ ಅದನ್ನು ರಿಲೀಜಿಯಸ್ ಆಗಿ, ಕನ್ಸಿಸ್ಟೆಂಟಾಗಿ ಹ್ಯೂಮನ್ ಸ್ಕೇಲ್ ಕಾಂಪೌಂಡ್ ಮಾಡೋಕ್ಕಾಗಲ್ಲ, ಸಿಸ್ಟಮ್ ಕೈಯಲ್ಲಿ ಮಾತ್ರ ಆಗುತ್ತೆ. ಒಂದು ಟ್ರಾಫಿಕ್ ಇಲ್ದಿರೋ ಸಿಟಿ ಹೆಂಗಿರುತ್ತೆ, ಟ್ರಾಫಿಕ್ ಎನ್ಫೋರ್ಸ್ ಮಾಡೋ ಸಿಟಿ ಹೆಂಗಿರುತ್ತೆ ಅಷ್ಟೇ. ನಾವು ಟ್ರಾಫಿಕ್ ಎನ್ಫೋರ್ಸ್ ಆಗಿರೋ ಸಿಸ್ಟಮ್. ಟ್ರಾಫಿಕ್ ಲೈಟ್ ಇದೆ, ಗ್ರೀನ್ ಬಂದರೆ ಹೋಗು, ರೆಡ್ ಬಂದರೆ ನಿಲ್ಲಿಸು, ಎಲ್ಲೋ ಬಂದರೆ ಗಾಡಿ ಸ್ಟಾರ್ಟ್ ಮಾಡು, ಸ್ಲೋ ಮಾಡು, ಅಷ್ಟೇ. ಇದೇ ಥರ ಪ್ರಾಸೆಸ್ ಓರಿಯೆಂಟೆಡಾಗಿ ಇನ್ವೆಸ್ಟ್ ಮಾಡೋದ್ರಿಂದ ವಿ ಆರ್ ಏಬಲ್ ಟು ಜನರೇಟ್ ಎ ಲಾಂಗ್ ಟರ್ಮ್ ವೆಲ್ತ್. ಇದು ನನ್ನ ಪ್ರಿನ್ಸಿಪಲ್. ಸೊ ಪ್ರತಿ ಸ್ಟಾಕು ಪರ್ಟಿಕ್ಯುಲರ್ ಸೀಸನಲ್ಲೇ ಸ್ಟ್ರಾಂಗ್ ಬಿಹೇವ್ ಮಾಡುತ್ತೆ. ಅಂದರೆ ಪ್ರತಿ ತಿಂಗಳು ಯಾವ ಸ್ಟಾಕ್ ಸ್ಟ್ರಾಂಗಾಗಿ ಬಿಹೇವ್ ಮಾಡುತ್ತೆ ಅದು ಯಾವುದ್ರ ಮೇಲೆ ಡಿಪೆಂಡ್, ಆ ಸೆಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ. ಜನವರಿ, ಫೆಬ್ರವರಿ, ಮಾರ್ಚ್ ಗ್ಯಾರಂಟಿ ಬರ್ಕೊಳ್ಳಿ. ನಿಮಗೆ ಇವತ್ತೇ ನಾನು ಹೇಳಿದೆ, ಕಳೆದ 20 ವರ್ಷದಲ್ಲಿ ಜನವರಿ, ಫೆಬ್ರವರಿ, ಮಾರ್ಚಲ್ಲಿ ಗೋಲ್ಡ್ ಮ್ಯಾಕ್ಸಿಮಮ್ ದುಡ್ಡು ಕೊಟ್ಟಿದೆ. ಕರೆಕ್ಟಾ? ಈ ವರ್ಷ ನನಗೆ ಗೊತ್ತಿಲ್ಲ, ಯಾಕೆ ಆಲ್ರೆಡಿ ರ್ಯಾಲಿ ಆಗಿದೆ. ಕರೆಕ್ಷನ್ ಬಂದರೂ ನಂಗೆ ಐಡಿಯಾ ಇಲ್ಲ. ನಾನು ಆ ರಿಸ್ಕ್ ಈ ವರ್ಷ ತೊಗೊಳ್ಳಲ್ಲ, ಯಾಕಂದರೆ ಈ ಸರಿ ಬಂದಿರೋ ರ್ಯಾಲಿ ಇಟ್ಸ್ ಎ ರ್ಯಾಲಿ ಆಫ್ ಆಲ್ ಟೈಮ್ಸ್. ಕರೆಕ್ಟ್. ನನಗೆ ಗ್ಯಾರಂಟಿ ಇಲ್ಲ. ಸೊ ದಟ್ ಈಸ್ ಹೌ ಐ ಆಮ್ ಬಿಲ್ಡಿಂಗ್ ದ ಸ್ಟೋರಿ. ಈ ಟೈಮ್ ಸೈಕಲ್ ಅನ್ನೋ ಕಾನ್ಸೆಪ್ಟ್ ಮೇಲೆ ನಾನು ತುಂಬ ರಿಸರ್ಚ್ ಮಾಡಿದ್ದೀನಿ. ಆಮೇಲೆ ಈ ಕಾನ್ಸೆಪ್ಟ್ ನಾನು ಟೀಚಿಂಗ್ ಕೂಡ ಮಾಡ್ತಾಯಿದ್ದೀನಿ. ಫಾರ್ ಎಕ್ಸಾಂಪಲ್, ನೆಕ್ಸ್ಟ್ ಮಂತ್ 11ನೇ ತಾರೀಕು ಈ ಒಂದು ಕಾನ್ಸೆಪ್ಟ್ ಮೇಲೆ ಒಂದು 2 hours ಪ್ರೋಗ್ರಾಮ್ ಇಟ್ಕೊಂಡಿದ್ದೀನಿ. ಯಾರೇ ಆಗಲಿ ದೇ ಕ್ಯಾನ್ ಕಮ್ ಆ್ಯಂಡ್ ಆಸ್ಕ್ ಮೀ ಕ್ವಶನ್ಸ್, ಡಿಸ್ಕಸ್. ಆ 2 hours ನಾನು ಕ್ಲೀನಾಗಿ ಹೇಳ್ತೀನಿ ಸೈಕಲ್ಸ್ ಹೆಂಗೆ ಬಿಹೇವ್ ಆಗುತ್ತೆ, ಸೆಕ್ಟರ್ ಹೆಂಗೆ ವರ್ಕ್ ಆಗುತ್ತೆ, ಯಾವ ಸ್ಟಾಕ್ ಯಾವ ಸೈಕಲಲ್ಲಿ ಇರುತ್ತೆ, ಯಾವಾಗ ಅದನ್ನು ರೊಟೇಟ್ ಮಾಡಬೇಕು, ಈ ಎಲ್ಲ ಒಂದು ಕಾನ್ಸೆಪ್ಟು ನಾನು ಪ್ರಾಕ್ಟೀಸ್ ಮಾಡಿ ಇಂಪ್ಲಿಮೆಂಟ್ ಮಾಡಿ ಇಟ್ಬಿಟ್ಟಿದ್ದೀನಿ. ಎಲ್ಲ ಆಟೋಮೇಷನ್ ಮಾಡಿ ಇಟ್ಟಿದ್ದೀವಿ. ನಾವು ಇವತ್ತಿಗೆ ಮ್ಯಾನ್ಯುಯಲಾಗಿ ಏನೂ ಮಾಡ್ತಾನೆ ಇಲ್ಲ. ಆ್ಯಸ್ ಎ ಕಂಪನಿ ನಾವು ಒಂದು 250 ಕೋಟಿ ಫಂಡ್ ಮ್ಯಾನೇಜ್ ಮಾಡ್ತೀವಿ. ಅದರಲ್ಲಿ ಒಂದು 100 ಕೋಟಿ ಮೇಲೆ ವೆಲ್ತ್ ಫಂಡ್ ಇದೆ. ಅದಷ್ಟೂ ಆಟೋಮೇಟೆಡ್ ಪ್ರೋಸೆಸ್ಗಳೇ. ಅಮೇಝಿಂಗ್. ಸೊ ನನಗೆ ಇನ್ನೊಂದು ನೆನಪಾಗುತ್ತೆ. ಉದಾಹರಣೆಗೆ ಈ ಮಳೆಗಾಲ, ಚಳಿಗಾಲ, ಬೇಸಿಗೆ ಇದೆಲ್ಲ ಹೇಗೆ ಒಂದು ಸೀಸನ್ ಹೆಂಗೆ ಬರುತ್ತೆ, ಈ ಟೈಮ್ ಸೈಕಲ್ ಕೂಡ ಅದೇ ರೀತಿ ಇರುತ್ತಾ ಅಂತ. ಅದ್ರ ಬೇಸಿಸ್ ಮೇಲೆ ಇರೋದು ಟೈಮ್ ಸೈಕಲ್. ಯಾಕಂದ್ರೆ ನಿಮ್ಮ ಸೀಸನ್ ಮೇಲೆ ಕನ್ಸಂಪ್ಷನ್ ಡಿಪೆಂಡ್ ಆಗಿರೋದು. ಈಗ ಚಳಿಗಾಲದಲ್ಲಿ ಹೀಟ್ರ್ ಹಾಕ್ಕೊಳ್ತೀರಾ. ಈಗ ಜಾಕೆಟ್ ಹಾಕೊಂಡ್ಬಂದಿದ್ದೀನಿ, ಯಾಕೆ ಇವತ್ತು ನನಗೆ ಇಷ್ಟ ಆಗಿ ಹಾಕ್ಕೊಂಬಂದಿಲ್ಲ, ಚಳಿ ಆಗುತ್ತೆ ಅಂತ ಹಾಕ್ಕೊಂಬಂದಿರೋದು ಹೋಗಬೇಕಾದ್ರೆ. ಕರೆಕ್ಟ್. ಸೊ ಯು ಆರ್ ಫೋರ್ಸ್ಡ್, ನೇಚರ್ ಫೋರ್ಸಸ್ ಆನ್ ಯು ಆನ್ ದ ಕನ್ಸಂಪ್ಷನ್. ಕನ್ಸಂಪ್ಷನ್ ಇಂಪ್ರೂವ್ಸ್ ಫೋಕಸ್ ಆನ್ ಸೇಲ್ಸ್. ಕರೆಕ್ಟ್. ಸೇಲ್ಸ್ ವಿಲ್ ಟೇಕ್ ಕೇರ್ ಆಫ್ ಪ್ರಾಫಿಟ್, ಪ್ರಾಫಿಟ್ ವಿಲ್ ಟೇಕ್ ಕೇರ್ ಆಫ್ ಶೇರ್ ಪ್ರೈಸ್. ಅಷ್ಟೇ. ಅಲ್ಟಿಮೇಟ್ಲಿ ನಾನೇನು ಮಾಡ್ತಾಯಿದ್ದೀನಿ, ಶೇರ್ ಪ್ರೈಸ್ಗೆ ಕನ್ಸಂಪ್ಷನ್ಗೆ ಲಿಂಕ್ ಮಾಡ್ತಾಯಿದ್ದೀನಿ ಅಷ್ಟೇ ಥೀಸಿಸ್ಸು. ಸೊ ನನಗೆ ಟೈಮ್ ಮೇಲೆ ನಾನು ಕೊಡ್ತಿರೋ ವೆಯ್ಟೇಜು ನಾನು ಮಿಕ್ಕಿದ್ದಕ್ಕೆ ಕೊಡ್ತಾ ಇಲ್ಲ ನಾನು. ಯಾಕಂದ್ರೆ ಅದರಲ್ಲಿ ನನಗೆ ಎಡ್ಜ್ ಕಾಣಿಸಿದೆ. ಸುಮಾರು 150 ತಿಂಗಳು ವ್ಯಾಲಿಡೇಟ್ ಮಾಡಿದ್ದೀನಿ.
ಇಂಡಿಯನ್ ಮಾರ್ಕೆಟಲ್ಲೇ ಸುಮಾರು 30,000 ಶೇರ್ಸ್ದು ಪೊಸಿಷನ್ ಸ್ಟಡಿ ಮಾಡಿದ್ದೀನಿ. 30,000 30,000 ಪೊಸಿಷನ್ ಸ್ಟಡಿ ಮಾಡಿ ನಂದು ವಿನ್ ರೇಟ್ ಒಂದು 57-58% ಬರುತ್ತೆ. ಅಮೇಜಿಂಗ್. US ಮಾರ್ಕೆಟಲ್ಲಿ 7,000 ಟ್ರಯಲ್ಸ್ ಮಾಡಿದ್ದೀನಿ. US, ಯುರೋಪ್, UK, ಕೆನಡಾ, ಫ್ರಾನ್ಸ್, ಜರ್ಮನಿ, ಕ್ರಿಪ್ಟೋ ಇಷ್ಟು ಅಸೆಟ್ ನಾವು ಟೆಸ್ಟ್ ಮಾಡಿದ್ದೀವಿ. ಎಲ್ಲ ಅಸೆಟಲ್ಲೂ ಕಾನ್ಸೆಪ್ಟ್ ವರ್ಕ್ ಆಗಿದೆ. ಸೊ ಇದು ನನಗೆ ಇದರಲ್ಲಿ ತುಂಬ ಡೇಟಾಸ್ ಆಗುತ್ತಲ್ಲ. ಈಗ 30,000 ಶೇರ್ಗಳ ಟೈಮ್ ಸೈಕಲ್ ಸ್ಟಡಿ ಮಾಡುವಂಥ 50,000 ಶೇರ್ಗಳು, 50,000 ಶೇರ್ಗಳು, 50,000 ಶೇರ್ಗಳು ಪ್ಲಸ್ 25 ವರ್ಷ ಡೇಟಾ. ಅದು ಆ ಡೇಟಾನ ಹೇಗೆ ನೀವು ಅನಾಲಿಸಿಸ್ ಮಾಡಿದ್ರಿ? ಸರ್ವರಲ್ಲಿ ಕುತ್ಕೊಂಡಿದೆ ಡೇಟಾ. ನನ್ನ ಡೇಟಾಬೇಸ್ 100 TB ಇದೆ, 100 ಟೆರಾಬೈಟ್ಸ್ ಡೇಟಾಬೇಸ್ ಟೋಟಲ್ ಲೋಡ್, ನನ್ನ ಸರ್ವರ್ ಲೋಡ್. ಸೊ ನಿಮಗೆ 50,000 ಕಂಪನಿಗಳು ಪ್ಲಸ್ ವರ್ಷಕ್ಕೆ 250 ದಿನ ಟ್ರೇಡಿಂಗು, 10 ವರ್ಷಕ್ಕೆ 2,500 ದಿನ, 25 ವರ್ಷ 5,000 ದಿನ, 5 ಅಲ್ಲ 6,000 7,000 ದಿನ. ಸೊ 7,000 ಇಂಟು 50,000 ಸ್ಟಾಕ್ಸು. ಈ ಪ್ರೊಸೆಸ್ ಹೇಗಿತ್ತು ಅಂತ ಎಲ್ಲ ಪೈಥಾನ್ ಕೋಡಿಂಗ್. ನಂದು ಟೀಮ್ ಇದೆ IIT ಮೆಡ್ರಾಸಲ್ಲಿ. ನನ್ನ ಕೋಫೌಂಡರ್ PhD ಮಾಡಿದ್ದಾನೆ IIT. ಅವನು AML ಪ್ರಾಕ್ಟೀಷನರ್. ಅಲ್ಲಿ ಪಾಠ ಮಾಡ್ತಾನೆ AML ಅಲ್ಲಿ. ನನ್ನ ಕೋಫೌಂಡರು, ನನ್ನ ಕಂಪನಿ ಕೋಫೌಂಡರ್, ನನ್ನ CTO, ಚೀಫ್ ಟೆಕ್ನಾಲಜಿ ಆಫೀಸರ್. ಸೊ ನಾನು ರಿಕ್ವೈರ್ಮೆಂಟ್ ಬರ್ದು ಕೊಡ್ತಾ ಇರ್ತೀನಿ ಅವ್ನಿಗೆ, ಅವ್ನು ಸ್ಟ್ರಾಟಜಿ ಕೋಡ್ ಮಾಡ್ತಾ ಇರ್ತಾರೆ. ಎಲ್ಲ ಪ್ರೋಗ್ರಾಮ್ಡೆ, ಎಲ್ಲ ಆಟೋಮೇಟೆಡ್. ನಾವು ಮ್ಯಾನ್ಯಲ್ ಏನೂ ಮಾಡೋದಿಲ್ಲ. ಈಗ ಸೋಮವಾರ ಯಾವ ಕಂಪ್ನಿ ತೊಗೊಳ್ಳೋಣ, ನಾವೇನು ರಿಸರ್ಚ್ ಮೀಟಿಂಗ್ ಮಾಡಲ್ಲ ಕೂತ್ಕೊಂಡು. ಸೋಮವಾರ ಸಿಸ್ಟಮ್ ಹೇಳುತ್ತೆ, ಇಷ್ಟು ಕಂಪ್ನಿ ಬೈ, 20 ಕಂಪ್ನಿ, ಓಕೆ 20 ಕಂಪ್ನಿ ಬೈ, 20 ಕಂಪ್ನಿ ಸೆಲ್ಲು. ಆ ಬೈ ಮಾಡಿದ್ದಕ್ಕೆ ಎಷ್ಟು 1% ಅಲೋಕೇಶನ್ನು. ಸ್ಟಾಪ್ ಲಾಸ್ ಎಷ್ಟು? 100 ರೂಪಾಯಿ ಇದ್ದರೆ 80 ರೂಪಾಯಿ, 1000 ರೂಪಾಯಿ ಇದ್ದರೆ 800 ರೂಪಾಯಿ, 10 ರೂಪಾಯಿ ಇದ್ದರೆ 8 ರೂಪಾಯಿ ಸ್ಟಾಪ್ ಲಾಸ್. ಅಷ್ಟೇ ಸೆಟ್ ಮಾಡಿ ಬಿಟ್ಬಿಡು, ಅದು ಆಟೋಮೆಟಿಕ್ಕೆ. ಈ ಥರ ಸಿಸ್ಟಮ್ ಓರಿಯೆಂಟೆಡ್ ಇನ್ವೆಸ್ಟಿಂಗ್ ಮಾಡೋದ್ರಿಂದನೇ ನಮಗೆ ಲಾಂಗ್ ಟರ್ಮ್ ವೆಲ್ತ್ ಕ್ರಿಯೇಷನ್ ಸಾಧ್ಯ ಆಗೋದು. ಕರೆಕ್ಟ್. ಭಾಳ ಚೆನ್ನಾಗಿ ನಮ್ಮ ವೀಕ್ಷಕರಿಗೆ ಈ ಟೈಮ್ ಮತ್ತು ಅದು ಕನ್ಸಂಪ್ಷನ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ, ಅದರ R&D ಮಾಡೋದ್ರಿಂದ ಯಾವ ರೀತಿ ಪ್ರಯೋಜನ ಆಗುತ್ತೆ, ಮತ್ತು ಅದು ಹೇಗೆ ರಿಪೀಟ್ ಆಗ್ತಾ ಹೋಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು, ಒಳನೋಟವನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದೀರಾ. ಖಂಡಿತವಾಗಿ ಕೂಡ ನಮ್ಮ ಟ್ರೇಡರ್ಸಿಗೆ, ಈಕ್ವಿಟಿ ಇನ್ವೆಸ್ಟರ್ಸ್ ಕೂಡ ತುಂಬ ಇದು ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಅದರ ಅಂದ್ಕೊಂಡಿದ್ದೀನಿ. ಇಷ್ಟೊತ್ತು ಈ ಅಮೂಲ್ಯವಾದ ಒಳನೋಟಗಳನ್ನು ಟೈಮ್ ಸೈಕಲ್ ಬಗ್ಗೆ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.